ವ್ಯಾಧಿ ಸಂಪೂರ್ಣ ಗುಣಮುಖರಾಗಲು ಪಾಂಡುರಂಗ ಎಂಬುವರಿಂದ ಉಂಗುರ ಧಾರಣೆ. ಕಿಷ್ಕಿಂಧ ನ್ಯೂಸ್ ವೀಕ್ಷಕರಿಗಾಗಿ ಮಾಹಿತಿ. ಶಿವಮೊಗ್ಗ ನಗರದ NT ರಸ್ತೆಯಲ್ಲಿ ಟೆಂಪೋ ಸ್ಟ್ಯಾಂಡ್ ಇದೆಯಲ್ಲ, ಟೆಂಪೋ ಸ್ಟ್ಯಾಂಡ್ ಪಕ್ಕದಲ್ಲಿ ಆರ್ಚ್ ಇದೆಯಲ್ಲ, ಆರ್ಚು RML ನಗರಕ್ಕೆ ಹೋಗುವಂಥ ಒಳಗಡೆ 20ನೇ ಕ್ರಾಸ್ನಲ್ಲಿ ಪೈಲ್ಸಿಗೆ ಉಂಗುರವನ್ನು ತೊಡಿಸ್ತಾರಂತೆ. ನೋಡಿರಿ, ಇದೇ ಪಾಂಡು ಅನ್ನೋರ ಮನೆ, ನಮ್ಮ ಸ್ನೇಹಿತರ ಮನೆ. ಇದು 20ನೇ ಕ್ರಾಸಲ್ಲಿದೆ. ಈ ಒಂದು ವಿಡಿಯೋವನ್ನೆಲ್ಲ ಫುಲ್ ವಿಡಿಯೋವನ್ನು ನೋಡಿ ಇದ್ರ ಉಪಯೋಗ ಪಡ್ಕೊಳ್ಳಿ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ RML ನಗರದಲ್ಲಿ 20ನೇ ಕ್ರಾಸ್ನಲ್ಲಿ ನಮ್ಮ ಸ್ನೇಹಿತರು ಪಾಂಡವರವರು ಅವರು ಪೈಲ್ಸಿಗೆ ಅವರಿಗೆ ಒಂದು ಉಂಗುರವನ್ನು ತೊಡಿಸ್ತಾರಂತೆ. ಆ ಉಂಗುರವನ್ನು ಹಾಕೋಕ್ಕಿಂತ ಮುಂಚೆ ನೀವು ಹಣ್ಣು ಕಾಯಿ 201 ರೂಪಾಯಿ ಅವರಿಗೆ ಕಾಣಿಕೆಯನ್ನು ದೇವರಿಗೆ ಅರ್ಪಿಸ್ತಕ್ಕಂಥದ್ದು ಮಾಡಿದರೆ ನಿಮಗೆ ಒಂದು ಉಂಗುರವನ್ನು ಹಾಕ್ಕೊಡ್ತಾರೆ. ಒಂದೇ ದಿನದಲ್ಲಿ ಅದು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನೀವೆಲ್ಲ ಬಂದು ಈ ಉಂಗುರವನ್ನು ಹಾಕ್ಸ್ಕೊಂಡು ನೀವು ನಿಮ್ಮ ಪೈಲ್ಸ್ ಸಮಸ್ಯೆಯನ್ನು ಬಗೆಹರಿಸಿ. ಸ್ನೇಹಿತರಾಗಿರ್ತಕ್ಕಂಥ ಪಾಂಡವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಣ್ಣು ಕಾಯಿ ಮತ್ತು 201 ರೂಪಾಯಿ ದುಡ್ಡನ್ನು ಇವರಿಗೆ ಕಾಣಿಕೆಯಾಗಿ ಕೊಡಬೇಕು. ಪಾಂಡವರೇ, ನೀವು ಪೈಲ್ಸಿಗೆ ಉಂಗುರವನ್ನೇನು ಹಾಕ್ತೀರಂತಲ್ಲ, ಏನದ್ರದ್ದು ಮಹಿಮೆ, ಏನು ಸಮಾಚಾರ? ಅದು ಒಂದು 35 ವರ್ಷದಿಂದ ನಾನು ಆ ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಅದು ಉಂಗುರ ಹಾಕಿದ ಕೂಡಲೇ ಆ ದಿವಸ ನಿಮಗೆ ಹೊರಡಿದೆ. ಒಂದೇ ದಿನಕ್ಕೆ ಹೋಗುತ್ತಾ? ಹೌದಾ? ಓ, ಅದ್ಭುತವಾದಂಥ ಒಂದು ಬೆಳವಣಿಗೆ. ಯಾವ ಡಾಕ್ಟರ್ ಹತ್ರ ಮೆಡಿಸಿನ್ ಸರಿಯಾಗಲ್ಲ, ಮತ್ತೆ ಯಾವ ಆಪರೇಷನ್ ಬೇಡ, ಯಾವ ಮೆಡಿಸಿನ್ ಬೇಡ, ಮತ್ತೆ ಪತ್ತೆ ಏನಿಲ್ಲ. ಏನಿದು ಗುರುಗಳ ಅನುಗ್ರಹ ಏನಾರು ಇದೆಯಾ? ಏನು ಸಮಾಚಾರ? ದೇವರ ಆಶೀರ್ವಾದ. ದೇವರ ಆಶೀರ್ವಾದ. ಎಲ್ಲಿಂದ ತರ್ತೀರಿ ಈ ಉಂಗುರನ? ರಾಣೆಬೆನ್ನು. ಅಲ್ಲೇನು ಪೂಜೆ ಸಂಕಲ್ಪ ಮಾಡಿ ತರ್ತೀರಾ? ಎಲ್ಲ ಒಳ್ಳೇದಾಗಿದೆ ಹಂಗಾರ? ತುಂಬ ಒಳ್ಳೆದಾಗಿದೆ. ನೋಡೋಣಂತೆ. ಸರಿ, ಒಳ್ಳೇದಾಗಲಿ. ನೋಡಿ, ಪಾಂಡವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಉಂಗುರ ಈ ಥರ ಇರುತ್ತೆ, ಒಂದು ಕೈಲಿಟ್ಟು ತೋರಿಸಿ. ಇದು ಅವರು ಕೈ ಅಳತೆಗೆ ತಕ್ಕಂತೆ ಉಂಗುರವನ್ನು ಹಾಕ್ತಾರೆ ಅಲ್ವಾ? ಇದನ್ನ ಹಾಕ್ತಿರಲ್ವಾ? ಇದನ್ನ ಎಷ್ಟು ದಿವಸದವರೆಗೂ ಇಟ್ಕೊಬೇಕು? ಇದು ನಿಮಗೆ ಅದಾಗೆ ಕಟ್ಟಾಗಬೇಕು. ಅದಾಗೆ ಕಟ್ಟಾಗಬೇಕು. ಆಮೇಲೆ ಮತ್ತೇನಾದ್ರು ಸಮಸ್ಯೆ ಬರುತ್ತಾ? ಲೈಫ್ ಲಾಂಗ್ ಇದು. ಅದು ಕಟ್ಟಾಗಿ ಹೋದ್ರೂ ಏನೂ ಆಗಲ್ಲ. ಓ, ಒಳ್ಳೇದಾಗಲಿ. ಎಡಗೈನ ತೋರು ಬೆರಳಿಗೆ ಉಂಗುರವನ್ನು ಟೈಟಾಗಿ ಹಾಕ್ತಾರೆ. ನೋಡಿ ಹೆಂಗೆ ಟೈಟಾಗಿ ಉಂಗುರವನ್ನು ಹಾಕ್ತಾ ಇದ್ದಾರೆ. ಉಂಗುರ ಹಾಕಿರ್ತೀರಲ್ಲ ತಾವು, ಅದಕ್ಕೆ ಪತ್ತೆ ಏನಾರ ಮಾಡ್ಬೇಕಾ? ಪತ್ತೆ ಒಂದು 3 ಸಪತ್ತೆ. ಹಾಂ, 3 ಸಪತ್ತೆ ಅಂದರೆ ಹಸಿಮೆಣಸಿನಕಾಯಿ, ಆಲೂಗಡ್ಡೆ, ಮುಳುಗಾಯಿ. ಹಾಂ. ಮತ್ತೆ ನಾನ್ ವೆಜ್ ಆದರೆ ಚಿಕನ್, ಮಟನ್, ಫಿಶ್ ಬೇಡ. 3 ದಿನ. ಹಾಂ ಹಾಂ. 4ನೇ ದಿನದಿಂದ ಏನು ಬೇಕಾದ್ರೆ ಊಟ ಮಾಡ್ಬೋದು. ಆಮೇಲೆ ಜನ ಜ್ಯೂಸು ಅಂದ್ರಲ್ಲ, ಅದು ಮೂಲಂಗಿ ಜ್ಯೂಸ್ ಬೆಳಗ್ಗೆ ಹೊತ್ತು ಕುಡಿಬೇಕು. 3 ದಿನ ಕುಡಿಬೇಕು. 3 ದಿನ ಮೂಲಂಗಿ ಜ್ಯೂಸ್ ಮಾಡ್ಕೊಂಡು. ಅದಕ್ಕೇನು ಮೆಣಸಿನ್ಕಾಯಿ ಆಗಲಿ ಏನೋ ಹಾಕಂಗಿಲ್ಲ. ಮೆಣಸಿನ್ಕಾಯಿ, ಆಲೂಗಡ್ಡೆ, ಮುಳುಗಾಯಿ 3 ದಿನ ಬೇಡ. ಉಪ್ಪು ಹಾಕೊಂಬೋದು. ಓಕೆ ಓಕೆ, ಧನ್ಯವಾದಗಳು. ಪಾಂಡವ್ರ ಮನೆಗೆ ಬಂದಿದ್ದೆ, ನಮ್ಮ ಸ್ನೇಹಿತರನ್ನು ಕರ್ಕೊಂಬಂದಿದ್ದೆ. ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಯಾವ ಥರ ಆಗುತ್ತೆ, ಏನು ಟ್ರೀಟ್ಮೆಂಟು ಅಂತೇಳಿ ನೋಡೋಣಂತೆ ರಿಸಲ್ಟ್ನ ಅಂತ. ಪಾಂಡವರು ಇವತ್ತು ಅವ್ರ ಸ್ನೇಹಿತರೆಲ್ಲ ನಮ್ಮ ಜೊತೆಗಿದ್ದಾರೆ, ಶಿವಮೊಗ್ಗ ವಿರೂಪಾಕ್ಷರ ಜೊತೆಗೆ. ಅವರು ಮೂಲವ್ಯಾಧಿಗೆ ಒಂದು ಉಂಗುರವನ್ನು ಹಾಕ್ತಾರೆ. ಸರ್, ಮೂಲವ್ಯಾಧಿಗೆ ಉಂಗುರ ಹಾಕ್ತಾರಲ್ಲ ಪಾಂಡವರು, ಅದ್ರ ಬಗ್ಗೆ ತಾವೇನಾರ ಅನುಭವ ಹೇಳ್ತೀರಾ? ಸರ್, ಇವನು ಇದನ್ನು ತುಂಬ ದಿವಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದನ್ನು ಆ ಪ್ರಾಬ್ಲಮನ್ನು ನಾವು ನಮ್ಮ ರಿಲೇಷನ್ನೇ ಆಗಿರ್ಬೋದು, ನಮ್ಮ ಅಂಗಡಿ ಹುಡುಗರೇ ಆಗಿರ್ಬೋದು, ನಮ್ಮ ಬಾರಿ ಬೇಕಾದವ್ರನ್ನೆಲ್ಲ ನಾವು ಅಲ್ಲಿ ಕಳಿಸಿದ್ದೀವಿ. ನಾವು ಇವತ್ತವರೆಗೂ ಯಾರಿಗೆ ಕಳಿಸಿದೀವೋ ಅದು 100% ಸಕ್ಸಸ್ ಆಗಿದೆ. ಜನಗಳಿಗೆ ಏನು ಗೊತ್ತಾ, ನಮಗೂ ಅವ್ನಿಗೆ ಹೋದ್ರಿಗೆ ಈ ಉಂಗುರದಲ್ಲಿ ಏನು ಕೆಲಸ ಮಾಡುತ್ತೆ ಅನ್ನೋದು ನಮ್ಮ ತಲೆಯೊಳಗಿತ್ತು. ಆ್ಯಕ್ಚುಲಿ ಆ ಉಂಗುರ ಅನ್ನೋದಕ್ಕಿಂತ ಒಂದು ದೇವ್ರದ್ದೊಂದು ಶಕ್ತಿನೂ ಇದೆ ಅವನಿಗೆ. ಇದರಿಂದ ಯಾರು ಹಾಕೊಂಡ್ರು 100% ಅದು ಸಕ್ಸಸ್ ಆಗಿದೆ, ಸಕ್ಸಸ್ ಆಗುತ್ತೆ. ಮತ್ತು ಆ ಅವನು ಹಾಕೋದ್ರಿಂದ ನೀವು ಒಂದು ವಾರ ಬಿಟ್ಟರೆ ಆಮೇಲೆ ಏನು ಬೇಕಾದರೂ ತಿನ್ಬೋದು. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅನ್ನೋದು ಯಾವುದೂ ಇಲ್ಲ. 100% ಇದು ಇವನು ಏನು ಹಾಡ್ತಾ ಅದು ಸಕ್ಸಸ್ ಆಗುತ್ತೆ, ಸಕ್ಸಸ್ ಆಗಿದೆ. ಮೂಲವ್ಯಾಧಿ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಪರಿಹಾರ ಆಗಿದೆ. ಯಾಕಂದರೆ ನನಗೆ ನಮ್ಮ ಅಂಗಡಿ ಹುಡುಗರಿಗೆ ನಾನು ಕಳಿಸಿದ್ದೀನಿ. ಆ ಹುಡುಗರಿಗೆ ಭಾರಿ ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ಕಳಿಸಿದ ಮೇಲೆ ಒಂದು ವಾರದ ನಂತರ ಈಗ ಆಲ್ರೆಡಿ ಒಂದು 10-15 ವರ್ಷದ ಹಿಂದೆಲ್ಲ ಹುಡುಗರು ಹಾಕಿದ್ರೆ ಇವತ್ತಿಗೂ ಆ ಪ್ರಾಬ್ಲಮ್ ಬಂದಿಲ್ಲ. ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಮೂಲವ್ಯಾಧಿಗೆ ಉಂಗುರ ಹಾಕ್ತಕ್ಕಂಥ ಪಾಂಡೂರವರು ಮತ್ತು ಅವ್ರ ಸ್ನೇಹಿತರೆಲ್ಲ ನನ್ನ ಜೊತೆಗಿದ್ದಾರೆ. ಇದರ ಬಗ್ಗೆ ವಿವರವನ್ನು ನೀಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅವರು ಸಹಾಯವನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು.